ಸಾಮಾನ್ಯವಾಗಿ ನಾನು ಬರೆದ ತಕ್ಷಣ ಅದರಿಂದ ಬಹಳ ದೂರ ಆಗಿಬಿಡ್ತಾನೆ. ಅದು ನನ್ನನ್ನು ಎಲ್ಲಿನೂ ಕೂಡ ನಾನು ಅದರೊಳಗೆ ಅದು ನನ್ನೊಳಗೆ ಅಂತಕ್ಕಂಥ ಸಂದರ್ಭ ಉಳಿಯೋದಿಲ್ಲ. ನನ್ನಿಂದ ಅದು ಹೊರಗಡೆ ಹೋದ ತಕ್ಷಣ ಮುಗಿದೋಯ್ತು, ಅದರೊಂದಿಗಿನ ಒಂದು ಮಾನಸಿಕ ಅಂತರ ಉಳಿದುಕೊಂಡು ಬಿಡ್ತದೆ. ಬಹುತೇಕ ಅದು ಇನ್ನೊಂದರ ತಯಾರಿಗೆ ಸ್ಫೂರ್ತಿ ಆಗ್ತದೆ ಕೂಡ. ಇದುವರೆಗೆ 2 ದಡಗಳ ನಡುವೆ ಅರ್ಪಣೆ, ಒಂದಿಷ್ಟು ಕರುಣೆ ಮತ್ತಷ್ಟು ನೀರು, ನಿಶಾಗಾನ, ಸಂತನ ಸೊಗತಗಳು, ಹೀಗೆ 5 ಕವಿತಾ ಸಂಕಲನಗಳನ್ನು ತಂದಿದ್ದರು. ಸುಮಾರು 200ಕ್ಕೂ ಮೇಲ್ಪಟ್ಟಿರ್ತಕ್ಕಂಥ ಕವಿತೆಗಳನ್ನು ಬರೆದಾಗ್ಯೂ ಕೂಡ ಇವತ್ತಿಗೂ ನನ್ನ ತಲೆಯಲ್ಲಿ ಉಳಿದಿರ್ತಕ್ಕಂಥವು 2 ಕವಿತೆಗಳು. ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಯಾವ ಕಾರಣಕ್ಕಾಗಿ ಅವು ನನ್ನ ತಲೆಯಲ್ಲಿ ಉಳಿದಿವೆ ಅಂತಕ್ಕಂಥದ್ದಕ್ಕೂ ಕೂಡ ಸ್ಪಷ್ಟವಾದ ಉತ್ತರಗಳು ನನ್ನಲ್ಲಿಲ್ಲ. 2 ಕವಿತೆಗಳನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಚಿತೆ. ನಿನ್ನ ಚಿತೆ ಸುಡುವಲ್ಲಿ ನನ್ನ ಕನಸುಗಳಿಲ್ಲ, ಕಳೆದ ಬದುಕೆಲ್ಲವೂ ಬೇವು ಬೆಲ್ಲ. ನಿನ್ನ ಚಿತೆ ಸುಡುವಲ್ಲಿ ನನ್ನ ಕನಸುಗಳಿಲ್ಲ, ಕಳೆದ ಬದುಕೆಲ್ಲವೂ ಬೇವು ಬೆಲ್ಲ. ನಿನ್ನ ರಾತ್ರಿಯ ಎದೆಗೆ ನನ್ನ ನೆನಪುಗಳಿಲ್ಲ, ನಿನ್ನ ರಾತ್ರಿಯ ಎದೆಗೆ ನನ್ನ ನೆನಪುಗಳಿಲ್ಲ, ಉಳಿದ ಉಸಿರೆಲ್ಲವೂ ಉರಿದ ಹುಲ್ಲ. ಹಾರಿದರೆ ಹರುಷ ಹುದುಗಿದರೆ ಹಸಿರು, ಹಾರಿದರೆ ಹರುಷ ಹುದುಗಿದರೆ ಹಸಿರು, ಹೇಗಿದ್ದರೂ ಸರಿಯೇ ಹರಕೆಯಾಗಿ ನನ್ನೆದೆಯ ತೋಟದ ಹರಕೆಯಾಗಿ. ಇದು ಒಂದು. ಇನ್ನೊಂದು ಕವಿತೆ. ಯಾರು ಹೂವಿನ ಹಾಗೆ ಸೋಕಿ ಹೋದವರವರು, ಎದೆಯ ಬಟ್ಟಲ ತುಂಬ ಒಲವ ನೆರೆದವರು. ಯಾರು ಹೂವಿನ ಹಾಗೆ ಸೋಕಿ ಹೋದವರವರು, ಎದೆಯ ಬಟ್ಟಲ ತುಂಬ ಒಲವ ನೆರೆದವರು. ಯಾರು ಯಾರದು ಅವರು, ಸುಟ್ಟ ಬತ್ತಿಯ ಹಾಗೆ ಸುಮ್ಮನಿರುವವರು, ಒಳಗೆ ದೀಪವನ್ನಿಟ್ಟು ಹೊರಗೆ ಹೋದವರು. ಯಾರು ಯಾರದು ಅವರು, ಸುಟ್ಟ ಬತ್ತಿಯ ಹಾಗೆ ಸುಮ್ಮನಿರುವವರು, ಒಳಗೆ ದೀಪವನ್ನಿಟ್ಟು ಹೊರಗೆ ಹೋದವರು. ಯಾರು ಹೂವಿನ ಹಾಗೆ ಸೋಕಿ ಹೋದವರವರು, ಎದೆಯ ಬಟ್ಟಲ ತುಂಬ ಒಲವ ನೆರೆದವರು. ಯಾರು ಯಾರದು ಮನವೇ, ಯಾರು ಯಾರದು ಮನವೇ, ಹದ್ದು ನೆರಳನ್ನು ಕಂಡು ಮೀನಿನಂತಾದವರು, ಮತ್ತೆ ನೆನಪಿಗೆ ಸಿಗದೆ ಜಾರಿ ಹೋದವರು.